ಔಷಧಿ ಅಂಗಡಿಯಲ್ಲಿ ಸಿಗುವ ಸಪ್ಲಿಮೆಂಟಲ್ ಮಾತ್ರೆಗಳು ನಮ್ಮ ಮೊಣಕಾಲು ನೋವನ್ನು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡಬಹುದು, ಇವತ್ತು ಅದರ ಬಗ್ಗೆ ಚರ್ಚಿಸೋಣ. ತುಂಬ ಪಾಪ್ಯುಲರ್ ಆಗಿರೋದು ಗ್ಲೂಕೋಸಮೀನ್ ಮತ್ತು ಕಾಂಡ್ರಾಯ್ಟಿನ್. ಇವೇನು ಮಾಡ್ತವೆ ಅಂದರೆ ತಕ್ಕ ಮಟ್ಟಿಗೆ ನಮ್ಮ ಕಾರ್ಟಿಲೇಜನ್ನು ಮತ್ತು ಕೀಲನ್ನು ಸ್ಟಿಫ್ನೆಸ್ಸನ್ನು ಕಡಿಮೆ ಮಾಡುತ್ತವೆ. ಆದರೆ ಸಾಕಷ್ಟು ಸ್ಟಡೀಸ್ನಲ್ಲಿ ಅದರ ಪರಿಣಾಮ ಅಷ್ಟು ಕನ್ಕ್ಲೂಸಿವ್ ಆಗಿ ಇಲ್ಲ ಅಂತ ಕಂಡುಬಂದಿದೆ. ಇನ್ನೊಂದು ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಇವುಗಳು ನಮ್ಮ ಕೀಲಿನ ಬಾವನ್ನು ಕಡಿಮೆ ಮಾಡಿ ತಕ್ಕ ಮಟ್ಟಿಗೆ ನಮಗೆ ಆರಾಮನ್ಸೋ ಹಾಗೆ ಮಾಡುತ್ತವೆ. ಇದೇ ರೀತಿಯಾಗಿ ಟರ್ಮರಿಕ್ ಮತ್ತು ಅರಿಶಿನ ಮತ್ತು ಕರ್ಕಮಿನ್ ಕೂಡ ಕೆಲಸ ಮಾಡುತ್ತವೆ. ಅವು ಕೂಡ ಸಂಧಿನ ಬಾವನ್ನು ಕಡಿಮೆ ಮಾಡಿ ನಮಗೆ ಸಹಾಯ ಮಾಡುತ್ತವೆ. ಆದರೆ ಸವಕಳಿಯಲ್ಲಿ ಇದರ ರೋಲ್ ಅಷ್ಟಿಲ್ಲ ಅಂತ ಕಂಡುಬಂದಿದೆ. ನೆಕ್ಸ್ಟ್ ಬರೋದು ವಿಟಮಿನ್ ಡಿ. ನಮ್ಮ ಎಲುಬಿನ ಆರೋಗ್ಯಕ್ಕೆ ವಿಟಮಿನ್ ಡಿ ಲೆವೆಲ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡೋದು ತುಂಬ ಮುಖ್ಯ. ಅದೇ ರೀತಿಯಾಗಿ ನಮ್ಮ ಜಾಯಿಂಟ್ಸಿಗೂ ಕೂಡ ಅದು ತುಂಬ ಮುಖ್ಯ. ನೆನಪಿರಲಿ, ಸಪ್ಲಿಮೆಂಟ್ಸ್ ಯಾವುದೇ ಮ್ಯಾಜಿಕ್ ಕ್ಯೂರ್ ಅಲ್ಲ. ಅಂದರೆ ಬರೀ ಇದನ್ನು ತಗೊಳ್ಳೋದ್ರಿಂದ ನೋವೆಲ್ಲ ಪೂರ್ತಿ ಹೋಗಲ್ಲ. ಅದರ ಜೊತೆಗೆ ಎಕ್ಸಸೈಸ್ ಮಾಡಬೇಕು, ಸರಿಯಾಗಿ ಊಟ ಮಾಡಬೇಕು, ಬೇರೆ ಟ್ರೀಟ್ಮೆಂಟ್ ಕೂಡ ತಗೋಬೇಕು. ಯಾವುದೇ ಹೊಸ ಸಪ್ಲಿಮೆಂಟ್ ಪ್ರಾರಂಭಿಸುವ ಮುನ್ನ ನಿಮ್ಮ ವೈದ್ಯರನ್ನು ಭೇಟಿಯಾಗುವುದು ಸೂಕ್ತ.